ವೃಶ್ಚಿಕ ರಾಶಿಯವರ ಜೀವನ ಸಂಗಾತಿ ಹೇಗಿರ್ತಾರೆ ಅಂತ ನಾವು ನೋಡೋದಾದ್ರೆ, ವೃಶ್ಚಿಕ ರಾಶಿಯಿಂದ ಸಪ್ತಮಾಧಿಪತಿ ಬಂದು ಶುಕ್ರನಾಗಿರೋದ್ರಿಂದ ಶುಕ್ರ ಗ್ರಹ ಇರುವಂತಹ ನಕ್ಷತ್ರಗಳನ್ನು ನಾವು ನೋಡ್ಬೇಕಾಗತ್ತೆ. ಅದು ಕೃತಿಕಾ ನಕ್ಷತ್ರ ಆಗಿರ್ಬೋದು, ಮೃಗಶಿರ ನಕ್ಷತ್ರ ಯಾವ ನಕ್ಷತ್ರದಲ್ಲಿದೆ ಅಂತ ನಾವು ನೋಡ್ಕೋಬೇಕಾಗತ್ತೆ. ವೃಶ್ಚಿಕ ರಾಶಿಯಿಂದ ಸಪ್ತಮಾಧಿಪತಿ ಶುಕ್ರ ಗ್ರಹ ಬಂದು ಬಹಳ ಲಕ್ಷಣವಾಗಿರುವಂತಹ ಲೈಫ್ ಪಾರ್ಟ್ನರ್ ಸಿಗ್ತಾರೆ. ಮತ್ತೆ ಏಜ್ ಅಲ್ಲಿ ಕೂಡ ಅಷ್ಟು ಡಿಫ್ರೆನ್ಸ್ ಇರಲ್ಲ. ಇದ್ರ ನಂತರದಲ್ಲಿ ಕಲೆ, ಸಾಹಿತ್ಯ, ಸಂಗೀತದಲ್ಲಿ ಬಹಳ ಇಂಟ್ರೆಸ್ಟ್ ಇರುತ್ತೆ. ತಮ್ಮ ಬಟ್ಟೆಗಳ ಬಗ್ಗೆ, ತಮ್ಮ ಅಪಿಯರೆನ್ಸ್ ಬಗ್ಗೆ, ಬಾಡಿ ಲ್ಯಾಂಗ್ವೇಜ್ ಬಗ್ಗೆ ಬಹಳ ತಲೆ ಕೆಡಿಸ್ಕೊಳ್ಳುವಂತ ಲೈಫ್ ಪಾರ್ಟ್ನರ್ ಸಿಗ್ತಾರೆ. ಪ್ರತಿಯೊಂದು ಪರ್ಫೆಕ್ಟ್ ಆಗಿ, ನೀಟಾಗಿ, ಕ್ಲೀನ್ ಆಗಿರ್ಬೇಕು. ಬಟ್ಟೆಗಳಿಗೆ ಅತಿ ಹೆಚ್ಚು ಖರ್ಚು ಮಾಡುವಂತ ಲೈಫ್ ಪಾರ್ಟ್ನರ್ ಸಿಗ್ತಾರೆ. ಅಂದ್ರೆ ವಸ್ತುಗಳಿಗೆ, ಬ್ಯೂಟಿಫುಲ್ ಆಗಿರುವಂತ ವಸ್ತುಗಳಿಗೆ, ಸುಂದರವಾಗಿರುವಂತ ವಸ್ತುಗಳಿಗೆ ಅತಿ ಹೆಚ್ಚು ಖರ್ಚು ಮಾಡುವಂತ ಲೈಫ್ ಪಾರ್ಟ್ನರ್ ವೃಶ್ಚಿಕ ರಾಶಿಯವರಿಗೆ ಸಿಗ್ತಾರೆ ಯೂಶುವಲ್ ಆಗಿ. ಜೊತೆಯಲ್ಲಿ ಶುಕ್ರ ಗ್ರಹ ಯಾವ ನಕ್ಷತ್ರದಲ್ಲಿದೆ, ಈಗ ಸೂರ್ಯನ ನಕ್ಷತ್ರದಲ್ಲಿ ಯೂಶುವಲ್ ಆಗಿ ಇವ್ರನ್ನ ಡಾಮಿನೇಟ್ ಮಾಡುವಂತ ಲೈಫ್ ಪಾರ್ಟ್ನರ್ ಆಗಿರ್ತಾರೆ. ಅವ್ರು ಹೇಳ್ದಂಗೆ ಕೇಳಬೇಕಾಗುತ್ತೆ. ಇವ್ರ ಮಾತನ್ನ ಕೇಳೋದಿಲ್ಲ. ಅವ್ರು ಎಲ್ಲಾ ಕಡೆ ಅವ್ರ ಮಾತು ನಡಿಬೇಕು. ಯಾವುದೇ ಜೀವನದ ಪ್ರಮುಖ ನಿರ್ಧಾರಗಳನ್ನ ನಾನೇ ತಗೊಳ್ತೀನಿ ಅನ್ನೋರಾಗಿರ್ತಾರೆ. ಇವ್ರನ್ನ ಕೇಳಿ ಒಪಿನಿಯನ್ ತಗೋಬೇಕು ಅನ್ನೋ ಭಾವನೆ ಅವ್ರಿಗೆ ಖಂಡಿತವಾಗ್ಲೂ ಇರಲ್ಲ. ಈ ತರ ಲೈಫ್ ಪಾರ್ಟ್ನರ್ ಯೂಶುವಲ್ ಆಗಿ ವೃಶ್ಚಿಕ ರಾಶಿಯವರಿಗೆ ಸಿಗ್ತಾರೆ. ಹಾಗೇನೆ ಏಜ್ ಅಲ್ಲಿ ಬಹಳ, ಎಷ್ಟೇ ಏಜ್ ಆದ್ರೂ ಕೂಡ ಯಂಗಾಗಿ ಕಾಣ್ತಾರೆ. ಆ ತರ ಒಂದು ಮುಖ ಲಕ್ಷಣ ಅವ್ರದ್ದಾಗಿರುತ್ತೆ. ಇದ್ರ ಜೊತೆಲಿ ನಾವು ನೋಡ್ಬೇಕಾಗಿರುವಂತದ್ದು, ಈ ಒಂದು ರಾಶಿಯಲ್ಲಿ ಜನಿಸಿದಂತವರ ಕರಿಯರ್ ಬಹಳ ಲೇಟ್ ಆಗಿ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಆ ಎಲ್ಲಾ ಕೆಲಸಗಳು ಮಾಡಿ, ಆ ಬಿಸ್ನೆಸ್ ಈ ಬಿಸ್ನೆಸ್ ಮಾಡಿ, ಇನ್ವೆಸ್ಟ್ಮೆಂಟ್ ಗಳನ್ನ ಮಾಡಿ ನಿಧಾನಕ್ಕೆ ಸಕ್ಸಸ್ಫುಲ್ ಆಗ್ತಾ ಹೋಗ್ತಾರೆ. ಹಾಗೇನೆ ಈ ರಾಶಿಯಲ್ಲಿ ಜನಿಸಿದಂತರ ಜೀವನ ಸಂಗಾತಿಯವರ ಕರಿಯರ್ ಚೆನ್ನಾಗಿರುತ್ತೆ. ಪ್ಲಸ್ ಅವ್ರ ಆನ್ಸೆಸ್ಟ್ರಲ್ ಪ್ರಾಪರ್ಟಿ, ಪಿತ್ರಾರ್ಜಿತ ಸ್ವತ್ತು ಕೂಡ ಇರುತ್ತೆ. ಹಾಗೇನೆ ವಿವಾಹ ವಿಳಂಬ ಏನಾಗಲ್ಲ, ಬಹಳ ಚೆನ್ನಾಗಿ ಆಗುತ್ತೆ. ಬಹಳ ಈಸಿಯಾಗಿ ಆಗುತ್ತೆ ಅಂತ ಹೇಳ್ಬೋದು, ವಿಳಂಬವಿಲ್ಲದೆ. ಅಟ್ ದ ಸೇಮ್ ಟೈಮ್ ಬಂದು ವೃಶ್ಚಿಕ ರಾಶಿಯಲ್ಲಿ ಜನಿಸಿದಂತರ ಲೈಫ್ ಪಾರ್ಟ್ನರ್ ಯಾವಾಗಲೂ ಸಹ ಮ್ಯಾರಿಟಲ್ ಲೈಫ್ ಬಹಳ ಚೆನ್ನಾಗಿರುತ್ತೆ. ಪ್ರೇಮ ವಿವಾಹದ ಚಾನ್ಸಸ್ ಜಾಸ್ತಿ ಇರುತ್ತೆ ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿದಂತವರಿಗೆ. ಹಾಗೇನೆ ಅನ್ಯೋನ್ಯತೆ, ಪ್ರೀತಿ ಸಂಬಂಧಗಳು ಬಹಳ ಚೆನ್ನಾಗಿರುತ್ತೆ. ಶುಕ್ರನ್ ಇರುವಂತಹ ನಕ್ಷತ್ರಗಳನ್ನ ನಾವು ಗಮನಿಸಬೇಕಾಗುತ್ತೆ. ಅದ್ರ ಮೇಲೆ ಲೈಫ್ ಪಾರ್ಟ್ನರ್ ಕ್ಯಾರೆಕ್ಟರಿಸ್ಟಿಕ್ಸ್ ಇನ್ನೂ ಹೇಳಬಹುದು. ಹಾಗೇನೆ ಹಸ್ತರೇಖೆಯಲ್ಲಿ ಇರುವಂತಹ ನಿಮ್ಮ ಲೈಫ್ ಪಾರ್ಟ್ನರ್ದು ಹಸ್ತರೇಖೆಯಲ್ಲಿ ಶುಕ್ರನ ಸ್ಥಾನ ಹೇಗಿದೆ ಅನ್ನೋದು ನಾವು ಜಾತಕಕ್ಕೆ ಕನೆಕ್ಟ್ ಮಾಡಿ, ರಾಶಿ, ಲಗ್ನ, ಉಪಪಾದ ಲಗ್ನ ಎಲ್ಲವನ್ನು ಕಂಬೈನ್ ಮಾಡಿ ಅವ್ರ ಪರ್ಸನಾಲಿಟಿ ಇನ್ನೂ ಹೇಳ್ಬೋದು. ಈಗ ವೆಸ್ಟರ್ನ್ ಪಾಮಿಸ್ಟ್ ಏನ್ ಹೇಳುತ್ತೆ, ಇಲ್ಲಿರುವಂತಹ ಬಲೆ ರೂಪದಲ್ಲಿರುವಂತಹ ಲೈನ್ಸ್ ಇಲ್ಲಿ ಇದ್ದಾಗ ಅವ್ರಲ್ಲಿ ಅಟ್ರಾಕ್ಷನ್ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ಈ ತರ ತುಂಬಾ ಇಂಟರ್ಪ್ರಿಟೇಷನ್ಸ್ ನ ನಾವು ಕೊಡ್ತಾ ಹೋಗ್ಬೋದು. ಬಟ್ ಅವರ ಹಸ್ತದ ಫೋಟೋಗಳು ನಮ್ಗೆ ಬೇಕಾಗುತ್ತೆ. ಹಾಗಾಗಿ ಜಾತಕದ ಹೊಂದಾಣಿಕೆ ಮಾಡ್ಬೇಕಾದ್ರೆ ಮನುಷ್ಯಗಣ ಪ್ರಾಣಿಗಣಕ್ಕಿಂತ ಹಸ್ತಗಳನ್ನ ನೀವು ಕಂಬೈನ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಮ್ಯಾಚ್ ಮೇಕಿಂಗ್ ಮಾಡ್ಬೋದು. ಅಂದ್ರೆ ಆ ವ್ಯಕ್ತಿ ನಿಮಗೆ ಸೂಟೇಬಲ್, ನಿಜವಾಗ್ಲೂ ಪ್ರೀತಿಸ್ತಾರ ಅಂತ. ಶನಿ ರೇಖೆ ಕಡಿಮೆ ಇದ್ದಂಥವ್ರು ಯೂಶುವಲ್ ಆಗಿ ತುಂಬಾ ಸೆನ್ಶುವಲ್ ಆಗಿರ್ತಾರೆ. ಪ್ರೀತಿ ಮಾಡೋದಕ್ಕಿಂತ ಅವ್ರು ಫಿಸಿಕಲ್ ಆಗಿ ಜಾಸ್ತಿ ಮುಂದುವರಿತಾರೆ. ಸೊ ಇದನ್ನೆಲ್ಲ ಸೈಕಲಾಜಿಕಲ್ ಟೆಂಡೆನ್ಸೀಸ್, ಅವ್ರ ಎಕ್ಸ್ಟ್ರಾವರ್ಟ, ಇಂಟ್ರಾವರ್ಟ, ಎಷ್ಟೋ ವಿಚಾರಗಳನ್ನ ಜ್ಯೋತಿಷ್ಯದಲ್ಲಿ ನಾವು ಹೇಳ್ಬೋದು. ಸೊ ಅದಕ್ಕೋಸ್ಕರ ಜಾತಕ ಹೊಂದಾಣಿಕೆ ಗಣಕೂಟ ಸಾಲಾವಳಿಗಿಂತ ಹಸ್ತರೇಖೆಗಳ ಹೊಂದಾಣಿಕೆನ ಮಾಡಿಸಿ.